ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು, ಯಾವುದೇ ಸೋಡಾ ಬಳಸ್ತಲೇ ಚೆನ್ನಾಗಿ ಬರುವಂಥ ಸಾಫ್ಟಾದಂಥ ಇಡ್ಲಿ ಇದು. ಎಲ್ಲರಿಗೂ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾನಿಲ್ಲಿ ಮೊದಲಿಗೆ ಒಂದು ಬಟ್ಲಲ್ಲಿ ಸೇಲಂ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಂದರೆ ಒಂದು ಲೋಟದಷ್ಟು ಅಕ್ಕಿ, ಇಡ್ಲಿ ಅಕ್ಕಿ ಅಂತ ಬರುತ್ತಲ್ಲ, ಅದು ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಲೋಟ ನುಚ್ಚಕ್ಕಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದು ನುಚ್ಚಕ್ಕಿ ಸೇರಿಸ್ಕೊತಾ ಇದ್ದೀನಿ. ಮೊದಲಿಗೆ ಇದನ್ನು ಎರಡೂ ನೀಟಾಗಿ ಒಂದು 3-4 ಸರಿನಾದರೂ ನಾವಿಲ್ಲಿ ತೊಳ್ಕೊಬೇಕಾಗತ್ತೆ. ತೊಳ್ಕೊಂಬಿಡೋಣ. ನೋಡಿ, ನಾನು 3-4 ಸರಿ ಅಷ್ಟೇ ತೊಳೆದಿದ್ದೀನಿ ನೀಟಾಗಿ. ಆಮೇಲೆ ಇದ್ರ ತುಂಬ ನೀರು ಹಾಕಿ ಇಡೋಣ. ಅಕ್ಕಿನ ನಾವು ಎಷ್ಟು ಚೆನ್ನಾಗಿ ತೊಳಿತೀವೋ ಇಡ್ಲಿ ಕೂಡ ಅಷ್ಟೇ ಚೆನ್ನಾಗಿ ವೈಟ್ ಕಲರಲ್ಲಿ ಬರುತ್ತೆ, ಬೆಳ್ಳಗಿರುತ್ತೆ. ಹಾಗಾಗಿ ಅಕ್ಕಿನ ಆದಷ್ಟು ಚೆನ್ನಾಗಿ ಒಂದು 3-4 ಸರಿನಾದರೂ ತೊಳ್ಕೊಳ್ಳಿ. ನಾನು ಇದಕ್ಕೆ ಅಂತಲೇ ಸ್ವಲ್ಪ ಸಬ್ಬಕ್ಕಿ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅಂದರೆ ನಾನಿಲ್ಲಿ ಒಂದು ಚಿಕ್ಕ ಲೋಟ, ಕಾಫಿ ಲೋಟ ಅಂತ ಹೇಳಿ ಅಂದ್ಕೊಳ್ಳಿ, ಆ ಒಂದು ಲೋಟದಷ್ಟು ಸಬ್ಬಕ್ಕಿನ ಇಲ್ಲಿ ಸೇರಿಸ್ಕೊತಾ ಇರೋದು. ಇದನ್ನು ಪಕ್ಕಕ್ಕೆ ಇಟ್ಬಿಡ್ತೀನಿ. ಈಗ ಇನ್ನೊಂದು ಬಟ್ಲು ತೊಗೊಂಡಿದ್ದೀನಿ. ನಾನಿಲ್ಲಿ ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ಉದ್ದಿನಬೇಳೆ ಏನಂತಂದರೆ, ನಾನು 2 ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ. ಏನಂತಂದರೆ, ಈಗ ಚಳಿಗಾಲ ಇರೋದ್ರಿಂದ ಉಬ್ಬೋದಿಲ್ಲ, ಚೆನ್ನಾಗಿ ಬರೋದಿಲ್ಲ ಅಂತೇಳಿ ಇದು ಮಾಡ್ತಾರೆ. ಆ ಟೈಮಲ್ಲಿ 1-2 ಸ್ಪೂನ್ ಎಕ್ಸ್ಟ್ರಾ ನಾವು ಉದ್ದಿನಬೇಳೆ ಬಳಸೋದ್ರಿಂದ ಇಡ್ಲಿನೂ ಚೆನ್ನಾಗಿ ಬರುತ್ತೆ. ನಾನು ಇಷ್ಟೇ 3 ಪದಾರ್ಥ ಬಳಸೋದು, ಎಕ್ಸ್ಟ್ರಾ ಏನೂ ಬಳಸೋದಿಲ್ಲ. ಪ್ರತಿ ಸಾರಿನೂ ಹೀಗೇ. ಮತ್ತು ಇದು ಹಿಟ್ಟು ಉಳಿದ್ರೆ ನಾನು ಮತ್ತೆ ದೋಸೆನೇ ಮಾಡ್ಕೊಳ್ಳೋ ಅಂಥದ್ದು, ಬೇರೆ ಏನೂ ಮಾಡಲ್ಲ. ನೋಡಿ, ನಾನು ಒಂದು 8 ಅವರ್ ನೆನೆಸಿದ್ದೆ, ಚೆನ್ನಾಗಿ ನೆಂದಿದೆ ನೋಡಿ. ಇವಾಗ ಉದ್ದಿನಬೇಳೆನೂ ಅಷ್ಟೇ. ಮೊದಲಿಗೆ ನಾನಿಲ್ಲಿ ಉದ್ದಿನಬೇಳೆನೇ ರುಬ್ಕೊಂಡ್ಬಿಡ್ತೀನಿ. ಫಸ್ಟು ನಾವು ಉದ್ದಿನಬೇಳೆ ರುಬ್ಬೋದ್ರಿಂದ ಬೇಗ ಆಗುತ್ತೆ, ಮತ್ತು ಇದು ಸ್ವಲ್ಪ ಸಾಫ್ಟಾಗೆ ರುಬ್ಕೋಬೇಕು. ಇದು ಹೊಂದುತ್ತೆ. ನಾವು ನೀರು ಎಷ್ಟು ಹಾಕ್ತೀವೋ ಅಷ್ಟು ಹಿಟ್ಟು ಹೊಂದುತ್ತೆ. ಮತ್ತು ತೆಳ ಇರಬಾರ್ದು, ಸ್ವಲ್ಪ ದಪ್ಪ ಇರಬೇಕು, ಗಟ್ಟಿ ಇರಬೇಕು. ದಪ್ಪ ಅಂದರೆ ಗಟ್ಟಿ ಅಂತೇಳಿ, ಗಟ್ಟಿ ಇರಬೇಕು. ಈ ರೀತಿ ಸಣ್ಣಗೆ ನಾವು ರುಬ್ಕೋಬೇಕಾಗತ್ತೆ. ಆದಷ್ಟು ಮೊದಲಿಗೆ ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ನಾನು, ರುಬ್ಬಿರೋ ಅಂತ. ನೋಡಿ, ನಾನು ತೋರಿಸ್ತೀನಿ. ಉದ್ದಿನಬೇಳೆ ಇಷ್ಟು ಗಟ್ಟಿಗೆ ರುಬ್ಕೊಳ್ಳಿ, ಆವಾಗ ಇಡ್ಲಿನೂ ಚೆನ್ನಾಗಿ ಬರುತ್ತೆ, ಒದಗುತ್ತೆ, ಹುಳಿನೂ ಚೆನ್ನಾಗಿ ಬರುತ್ತೆ. ಅಂದರೆ 2 ಲೋಟ ಅಕ್ಕಿಗೆ ಮುಕ್ಕಾಲು ಲೋಟದಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ಳಿ. 1 ಲೋಟ, ಕಾಫಿ ಕುಡಿಯೋ 1 ಲೋಟದಷ್ಟು ಸಬ್ಬಕ್ಕಿ ಸೇರಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ಉದ್ದಿನಬೇಳೆ ಆದಮೇಲೆ ನಾನು ಅಕ್ಕಿನೂ ತೋರಿಸ್ತಾ ಇದ್ದೀನಿ. ಅಕ್ಕಿನ ಈ ರೀತಿ ರುಬ್ಕೊಳ್ಳಿ, ಅಂದರೆ ಈ ರವೆ ಥರ ಇರಲಿ, ಆ ರೀತಿ. ಈಗ 2 ರುಬ್ಬಿದಾಗಿದೆ. ನಾನೀಗ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ನೋಡಿ, ಉದ್ದಿನಬೇಳೆ ಮತ್ತು ಅಕ್ಕಿನ ನಾನು 2 ಸರಿ ರುಬ್ಕೊಂಡಿದ್ದೀನಿ. ಉದ್ದಿನಬೇಳೆನ ಒಂದೇ ಸಾರಿ. ಈಗ ಎರಡೂ ಮಿಕ್ಸ್ ಮಾಡೋಣ ನೀಟಾಗಿ. ನೋಡಿ, ಈ ರೀತಿ ನೀಟಾಗಿ ಒಂದು 2-3 ನಿಮಿಷನಾದರೂ ನೀವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಕೆಳಗಡೆಯಿಂದ ಮೇಲ್ಗಡೆವರೆಗೂ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ. ನೋಡಿ, ನಾನು ಓವರ್ ನೈಟ್ನ ಇಟ್ಬಿಡ್ತೀನಿ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತೆ. ರುಬ್ಬಿದಾಗಿದೆಯಲ್ಲ ನೋಡಿ. ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಹುಬ್ಬಿದೆ ಅಂದರೆ. ನೋಡಿ, ಯಾವುದೇ ಥರ ಸೋಡಾ ಇಲ್ಲ, ಎಂಥದ್ದು ಇಲ್ಲ. ಮತ್ತು ನಾನು ರುಬ್ಬಿದಾಗ ಉಪ್ಪು ಕೂಡ ಹಾಕಿಲ್ಲ. ಇಷ್ಟೇ, ತುಂಬ ಚೆನ್ನಾಗಿ ಬಂದಿದೆ. ಹುಬ್ಬಿರೋದಂತೂ ತುಂಬ ಚೆನ್ನಾಗಾಗಿದೆ. ಹುಳಿ ಬಂದಷ್ಟು ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಇಡ್ಲಿ ಬರುತ್ತೆ. ನೋಡಿ, ನಾನು ಈ ಹಿಟ್ಟನ್ನ ಸ್ವಲ್ಪ ಎತ್ತಿ ಇಟ್ಬಿಡ್ತೀನಿ. ನೋಡಿ, ನಾವು ರುಬ್ಬಿದಾಗ ಎಷ್ಟು ತೆಳ ಇತ್ತು, ಈಗ ಎಷ್ಟು ಗಟ್ಟಿಗಾಗಿದೆ ನೋಡಿದ್ರಲ್ಲ. ಅದಕ್ಕೆ ಉದ್ದಿನಬೇಳೆನ ಸ್ವಲ್ಪ ನಾವು ಗಟ್ಟಿಗೆ ರುಬ್ಕೋಬೇಕಾಗುತ್ತೆ. ಇಡ್ಲಿ ಹಿಟ್ಟು ಸ್ವಲ್ಪ, ಅಕ್ಕಿನ ಸ್ವಲ್ಪ ತೆಳಗೆ ರುಬ್ಕೊಂಡ್ರೂ ನಡೆಯುತ್ತೆ. ನೋಡಿ, ಇವಾಗ ನಾನು ಉಪ್ಪು ಹಾಕ್ಕೊತಾ ಇರೋದು. ಹಿಟ್ಟನ್ನು ಎತ್ತಿ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ಮಾತ್ರ ಇಲ್ಲಿ ನಾನು ಉಪ್ಪು ಹಾಕ್ಕೊತಾ ಇರೋದು. ನೋಡಿ, ಇವಾಗ ತಟ್ಟೆ ಇಡ್ಲಿಗೆ ಎಣ್ಣೆ ಸವರ್ಬಿಟ್ಟು ನಾನು ಅದನ್ನು ಬೇಯೋದಕ್ಕೆ ಅಂತ ಇಡ್ತೀನಿ. ಮೊದಲೇ ನಾನು ನೀರನ್ನ ಕಾಯೋದು ಕೂಡ ಇಟ್ಟಿದ್ದೀನಿ. ಇಲ್ಲಿ ನೀರು ಇಡ್ಲಿ ಮಾಡಬೇಕಾದ್ರೆ ಯಾವಾಗಲೂ ಇಡ್ಲಿ ಪಾತ್ರೆಯಲ್ಲಿ ಫಸ್ಟು ನೀರು ಬಿಸಿ ಇಟ್ಬಿಡಿ, ಆಮೇಲೆ ಇಡ್ಲಿ ಇಡಿ, ಆವಾಗ ಬೇಗನೂ ಬೇಯುತ್ತೆ. ನೋಡಿ, ಈ ರೀತಿ ಒಂದು ಸರಿ ಹಾಕಾದ್ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ, ಯಾಕೆಂದರೆ ಹರಳುತ್ತೆ, ಫುಲ್ ಇದಾಗಿರುತ್ತೆ. ನೋಡಿ, ಸ್ವಲ್ಪ ನೀರು ಬೆಚ್ಚಗಾಗಿದೆ. ಇವಾಗ ನಾನು ಇಡ್ತಾಯಿದ್ದೀನಿ. ನೀರು ಬಿಸಿ ಆದಮೇಲೆ ಇಡ್ಲಿ ಇಡಿ. ಇಡ್ಲಿ ಬೆಂದಾಗಿದೆ. ಒಂದು 6-7 ನಿಮಿಷಕ್ಕೆಲ್ಲ ಇಡ್ಲಿ ಬೆಂದೋಗುತ್ತೆ. ಈಗ ತೆಗೆದುಬಿಟ್ಟು ಸೈಡಲ್ಲಿ ನಾನು ಹಾರಕ್ಕೆ ಇಟ್ಬಿಡ್ತೀನಿ. ಇಮಿಡಿಯೇಟ್ ತೆಗಿಯೋಕ್ಕೆ ಹೋಗ್ಬಿಡಿ. ಸ್ವಲ್ಪ ತಟ್ಟೆ ಹಾರದ ಮೇಲೆ ನಾವು ಇದನ್ನು ತೆಕ್ಕೊಳ್ಳೋಣ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗೆ, ಯಾವುದೇ ಥರ ಎಕ್ಸ್ಟ್ರಾ ಸೋಡಾ ಇಲ್ದಲೆ, ಬೇರೆ ಏನೂ ಹಾಕದೆ ಮಾಡಿರೋ ಅಂಥದ್ದು, ಬರೀ 3 ಪದಾರ್ಥ ಬಳಸಿ ಮಾಡೋ ಅಂಥದ್ದು ಇಡ್ಲಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸಾಫ್ಟಾಗೂ ಇರುತ್ತೆ. ನಾನಿವತ್ತು ಮಾಡಿದ್ದು ಇಡ್ಲಿಗೆ ಅಂತೇಳಿ ಸಾಂಬಾರು, ಅದು ಕೂಡ ಇದು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೇಳಿ. ನೋಡಿದ್ರಲ್ಲ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ ನೋಡಿ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆದವ್ರಿಗೆ
ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.